ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಅಡುಗೆಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬದನೆಕಾಯಿ ನೋಡಿ, ನಮ್ಮ ಮನೆಯಲ್ಲೇ ಆಗಿದ್ದು ಗಿಡದಲ್ಲಿ 3 ಆಗಿದೆ. ಇದೇ ಶೇಪಲ್ಲಿದೆ. ಇದು ಸ್ವಲ್ಪ ಏನಂತೀರ ಕ್ರಾಸ್ ಆಗಿದೆ. ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲೆಲ್ಲ ಬಕೆಟಲ್ಲೆಲ್ಲ ನೀರು ತುಂಬಿಟ್ಟಿದ್ದೀನಿ, ಯಾಕಂದರೆ 1-2 ದಿನದಿಂದ ನಮ್ಮ ಕಾಲನಿಯಲ್ಲಿ ನೀರಿನ ಪ್ರಾಬ್ಲಮ್ ಚಾಲೂ ಆಗಿದೆ. ಹಾಗಾಗಿ ಏನು ಪಾತ್ರೆ ಸಿಕ್ಕಿದೆ ಅದರಲ್ಲೆಲ್ಲದರಲ್ಲೂ ನೀರನ್ನ ತುಂಬಿಸಿಟ್ಟಿದ್ದೀವಿ. ಅದರಲ್ಲೇ ನಾನು ಈಗ ತರಕಾರಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಇವತ್ತೇ ಬದನೆಕಾಯಿ ಸಾಂಬಾರು ಮತ್ತು ಬೆಂಡೆಕಾಯಿ ಸುಕ್ಕ. ನಾರ್ಮಲಿ ಯಾವಾಗಲೂ ನಾನು ಬೆಂಡೆಕಾಯಿನ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡ್ತೀನಲ್ವ, ಈ ಸರಿ ಎಲ್ಲರೂ ಮಾಡ್ತಾರಲ್ಲ ನಾರ್ಮಲಾಗಿ, ಅದೇ ರೀತಿ ಮಾಡೋಣ ಅಂತ ಹೇಳಿ ಅದೇ ರೀತಿ ಮಾಡ್ತಾಯಿದ್ದೀನಿ. ಈಗ ಪೂರ್ತಿ ತರಕಾರಿನ ಒಂದ್ಸತಿ ತೊಳ್ಕೊಬಿಡ್ತೀನಿ, ಯಾಕಂದರೆ ಈ ಬಾಕಿ ತರಕಾರಿಯಲ್ಲಿ ಅಷ್ಟು ಗಲೀಜಿರೋದಿಲ್ಲ, ಬಟ್ ಬೆಂಡೆಕಾಯಲ್ಲಿ ತುಂಬ ಗಲೀಜಿರುತ್ತೆ. ಒಂದು 2-3 ಸತಿ ಆದರೂ ತೊಳಿಬೇಕಾಗುತ್ತೆ. ನೋಡಿ, ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಈಗ ನಾನು ಈಳ್ಗೆ ಮಳೆಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ನಾನು ಕ್ರಾಸಲ್ಲಿ ಕಟ್ ಮಾಡ್ಕೊಳ್ತೀನಲ್ವ, ಈ ಸರಿ ಹೀಗೆ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಸುಕ್ಕ ಹೇಗೆ ಮಾಡ್ತಾರೆ ನೋಡಿ, ಹಾಗೇ. ಈ ಚಾಕುಯಲ್ಲಿ ಮಾಡೋಕ್ಕಿಂತ ಈಳ್ಗೆ ಮಳೆಯಲ್ಲಿ ಫಾಸ್ಟಾಗಿ ಆಗುತ್ತೆ, ಬೇಗ. ಚಾಕುಯಲ್ಲಿ ಏನಂದರೆ ಕೆಲವು ಸತಿ ಹಾರ್ಡೆಲ್ಲ ಇರುವಂಥದ್ದು, ಈ ಕ್ಯಾರೆಟ್ ಎಲ್ಲ ಬೇಗ ಕಟ್ಟೆ ಆಗೋದಿಲ್ಲ, ಸುಮಾರು ಟೈಮ್ ಆಗುತ್ತೆ ಮತ್ತು ಮಾಡೋದಕ್ಕೆ. ಹಾಗಾಗಿ ನಾನು ಈಳ್ಗೆ ಮಳೆಯಲ್ಲೇ ಮಾಡ್ತೀನಿ. ಎಲ್ಲ ತರಕಾರಿ ಎಲ್ಲ ಕಟ್ಟಾಗಿದೆ ಇವಾಗ. ಇಲ್ಲಿ ನೋಡಿ, ನಮ್ಮೂರಲ್ಲಾದರೆ ಎಷ್ಟು 50 ರೂಪಾಯಿ ಅಂತಾರೆ ಏನು, ಇದಕ್ಕೆ 10 ರೂಪಾಯಿ ಇಲ್ಲಿ. ಕೊತ್ತಂಬರಿ ಸೊಪ್ಪಿದು ನೋಡಿದ್ರೆ ಯಾವುದೋ ಹರಿವೆ ಸೊಪ್ಪಿದ್ದಂಗಿದೆ, ಆ ರೀತಿ ಅಷ್ಟು ದಪ್ಪ ಕಟ್ಟು. ನಮ್ಮ ಕಡೆ ಆದರೆ ಭಾಗ ಮಾಡಿ 10 ರೂಪಾಯಿಗೆ ಒಂದೊಂದು ಸ್ವಲ್ಪ ಮಾರ್ತಾರೆ. ಇಲ್ಲಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಮಗೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ಪದಾರ್ಥಕ್ಕೆ. ಈ ಕಡೆ ಬೆಂಡೆಕಾಯಿ ಸುಕ್ಕಕ್ಕೆ, ಆ ಕಡೆ ಸಾಂಬಾರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ತರಕಾರಿನ. ಈಗ ಸ್ವಲ್ಪ ಬೇಳೆನ ಬೇಯಿಸ್ಕೊಳ್ತೀನಿ ನಾನು ಮೊದಲೇ, ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸೋದಕ್ಕೆ ಹೋದರೆ ಬೇಯೋದಿಲ್ಲ, ಅದು ಬೇಳೆ ಹಾಗೇ ಇದ್ಬಿಡುತ್ತೆ. ಹಾಗಾಗಿ ಒಂದು 3 ಸೀಟಿ ಆದರೂ ತೆಕ್ಕೊಂಡಿದ್ದೀನಿ ಬೇಳೆಗೆ. ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ಬೇಳೆನ ಬೇಯಿಸ್ಕೊತೀನಿ ನಾನು. ಈ ಕಡೆ ಬೆಂಡೆಕಾಯಿ ಸುಕ್ಕ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಪಾತ್ರೆನ. ಇದಕ್ಕೆ ಆಲ್ರೆಡಿ ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಕಾದಾದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ. ಸ್ವಲ್ಪ ಚಟಪಟ ಅಂತಿದ್ದಾಗಲೇ ಬೆಂಡೆಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಈ 3 ಹಾಕ್ಕೊಳ್ತಾ ಇದ್ದೀನಿ ನಾನು. ಯಾವಾಗಲೂ ಈ ಉಪ್ಪು ಅರಿಶಿಣನ ಮೊದಲೇ ಹಾಕ್ಕೋಬೇಡಿ, ಯಾಕಂದರೆ ಲೋಳೆ ಬಿಟ್ಕೊಡ್ಬಿಡುತ್ತೆ ಬೇಗನೆ. ಫಸ್ಟ್ ಯಾವತ್ತೂ ಬೆಂಡೆಕಾಯಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಲೋಳೆ ಹೋಗೋ ತನಕ. ಸ್ವಲ್ಪ ಮುಚ್ಚಿ ಫ್ರೈ ಮಾಡ್ಕೋತೀನಿ ನಾನು. ಬೇಯುತ್ತಲ್ವ, ಬೇಗನೆ ಬೇಯುತ್ತೆ ಮುಚ್ಕೊಂಡು ಪಾತ್ರೆನ ಬೇಯಿಸಿದರೆ. ಇದಕ್ಕೆ ಸ್ವಲ್ಪ ನಾನು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಬೇಗ ಬೆಂದ್ಬಿಡುತ್ತೆ. ಈಗ ಸ್ವಲ್ಪ ಅರಿಶಿಣ ಜೊತೆಗೆ ಉಪ್ಪು ಎರಡನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇದನ್ನು. ಈಗ ನೋಡಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ನಾನು. ಕಾಯಿ ತುರಿ ಹಾಕಿ ಸ್ವಲ್ಪ ಫಾಸ್ಟಲ್ಲಿ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ಅದು. ಆದ್ರೂ ಈ ಸ್ಟೀಲ್ ಪಾತ್ರೆ ಅಲ್ವಾ, ಅದರಲ್ಲಿ ತಳ ಹಿಡ್ಕೊಳ್ಳುತ್ತೆ ಸ್ವಲ್ಪನಾದ್ರೂ. ಆವಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕಾಗುತ್ತೆ. ನೋಡಿ ರೆಡಿಯಾಗಿದೆ ಬೆಂಡೆಕಾಯಿ ಸುಕ್ಕ. ಈ ಕಡೆ ನಾನು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೇನೆ.
ಒಂದು ಸೈಡ್ ಇಟ್ಬಿಟ್ರೆ ಸಣ್ಣ ಉರಿಯಲ್ಲಿ ಅದು ರೆಡಿ ಆಗ್ತಾ ಇರುತ್ತೆ. ಈಗ ಈ ಕಡೆ ಬೇಳೆ ಬೆಂದಿದೆ, ಸ್ವಲ್ಪ ಏನು ಸ್ಮ್ಯಾಶಿ ಥರ ಆಗಬೇಕದು. ನಾನು ಸ್ವಲ್ಪ ನೀರು ಜಾಸ್ತಿ ಆಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದೆ ಮಾತ್ರ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರಬೇಕು, ಇಲ್ಲಾಂದರೆ ಬಾಯಿಗೆಲ್ಲ ಸಿಗುತ್ತದು, ಸರಿಯಾಗಿ ಸಾಂಬಾರು ಕೂಡ ಆಗೋದಿಲ್ಲ. ಈಗ ಎಲ್ಲ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕಿ ವಾಪಸ್ ಮತ್ತೆ ಒಂದು ಸೀಟಿನ ತಗೊಳ್ತಾ ಇದ್ದೀನಿ ನಾನು. ಯಾಕಂದರೆ ಬದನೆಕಾಯಿ ಆದರೆ ಬೇಗ ಬೆಂದುಬಿಡುತ್ತೆ, ಈ ಕ್ಯಾರೆಟ್ ಬೇಗ ಬೇಯೋದಿಲ್ಲ. ಹಾಗಾಗಿ ಅದು ಅಲ್ಲದೆ ಮನೆಯಲ್ಲೇ ಬೆಳೆದಿರುವ ಬದನೆಕಾಯಿ ಅಲ್ವಾ, ಅದು ಕೂಡ ಬೇಗ ಬೆಂದುಬಿಡುತ್ತೆ. ಜಾಸ್ತಿ ಸೀಟಿ ತೆಗೆದ್ರೆ ಒಂಥರ ಪಾಯಸದ ಥರ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ಒಂದು ಸೀಟಿಯಲ್ಲೇ ತೆಗಿತಾ ಇದ್ದೀನಿ ನಾನು. ಸ್ವಲ್ಪ ಈ ಕಡೆ 2 ಗ್ಯಾಸ್ ಅದ್ರ ಕೆಲಸ ಮಾಡ್ತಾಯಿದೆ. ನಾನು ಸ್ವಲ್ಪ ಕೂತ್ಕೊಂಡು ನೀರು ಕುಡಿಯೋಣ ಅಂತ ಬಂದಿದ್ದೀನಿ ಈ ಕಡೆಗೆ, ಸ್ವಲ್ಪ ಟಿ ವಿ ನೋಡ್ತಾ. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ನಿಂತ್ಕೊಂಡು ನಾವು ಅಡುಗೆ ಮಾಡ್ತೀವಲ್ವ, ಕಾಲೆಲ್ಲ ನೋವು ಬಂದುಬಿಡುತ್ತೆ. ಹಾಗಾಗಿ ಮಧ್ಯೆ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಕೂತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿತಾ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿಯಾಗುತ್ತೆ. ಇಲ್ಲಾಂದರೆ ಎಲ್ಲ ಕೆಲಸ ಆಗುವತ್ತಿಗೆ ಕಾಲು ನೋವೆಲ್ಲ ಬಂದುಬಿಡುತ್ತೆ. ನೀರೆಲ್ಲ ಕುಡಿದು ನಾನೀಗ ನನ್ನ ಮಗನಿಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ನನ್ನ ಮನೆಯವರು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ನನ್ನ ಮಗನ್ನ. 12 ಗಂಟೆ ಸುಮಾರಿಗೆ ಬಿಡ್ತಾರೆ ಅವ್ರಿಗೆ, ನರ್ಸರಿ ಅಲ್ವ, ಹಾಗಾಗಿ ಬರ್ತಾಯಿದ್ದಾರೆ. ನೋಡಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಂದ ತಕ್ಷಣವೇ ಅವನು ಸ್ಕೂಲ್ ನಡೆದಿದ್ದೆಲ್ಲ ಅವನ ಭಾಷೆಯಲ್ಲೇ ಹೇಳ್ತಾನೆ ಅವನು. ಬಂದು ನನಗೆ ಕರೀತಾ ಇದ್ದಾನೆ ಅಮ್ಮ ಅಮ್ಮ ಅಂಥೇಳಿ. ನಾನು ಬಂದು ಬಾಗಿಲು ತೆಗಿತಾ ಇದ್ದೀನಿ. ವಾಪಸ್ ನಾನು ನನ್ನ ಕೆಲಸಕ್ಕೆ ಬಂದಿದ್ದೀನಿ ಈಗ ಒಳಗಡೆಗೆ. ಸಾಂಬಾರು ಕುದ್ದಾಗಿದೆ, ಒಂದು ಸೀಟಿ ಆಗಿದೆ. ಈಗ ಅದಕ್ಕೆ ಬಾಕಿ ಏನೇನೆಲ್ಲ ಹಾಕಬೇಕು ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತೀನಿ ನಾನು ಇವಾಗ. ನೋಡಿ ಚೆನ್ನಾಗಿ ಬೆಂದಿದೆ ಮಾತ್ರ ಎಲ್ಲದು. ಇದಕ್ಕೆ 3 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿಲ್ಲ, ಯಾಕಂದರೆ ಕ್ಯಾರೆಟ್ ಹಾಕಿದ್ದೀನಲ್ವ, ತುಂಬಾ ಸ್ವೀಟ್ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು. ನಾನು ಮಕ್ಕಳು ತಿನ್ನೋದಿಲ್ಲಲ್ವ, ಅದಕ್ಕೋಸ್ಕರ ಹಾಕಿಲ್ಲ ಇವತ್ತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಇಂಗು ಖಾಲಿ ಆಗಿತ್ತು, ಹಾಗಾಗಿ ಖಾಲಿ ಎಣ್ಣೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೇನೆ ನಾನು. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಮತ್ತು ಈ ಒಣಮೆಣಸಿನಕಾಯಿ ಕರಿಬೇವು ಸಾಂಬಾರಿಗೆ ಹಾಕ್ಕೊಂಡ್ರೆ ಆಯಿತು, ರೆಡಿ ಸಾಂಬಾರು. ನಿಮಗೆ ಇವತ್ತಿನ ಅಡುಗೆ ರೆಸಿಪಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.